ಸಮಯ ಆಗಲೇ 7:55, 5:00ವರೆಗೆ ಮನೆ ಬಿಟ್ಟಿದ್ದೇನೆ. ಇವತ್ತು ನಾನು ಪುನಃ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದೇನೆ. ನಿನ್ನೆ ಶಿರಾಡಿಯಾಗಿ ಬಂದೆ, ಇವತ್ತು ಚಾರ್ಮಾಡಿಯಾಗಿ ಹೋಗ್ತಾ ಇದ್ದೇನೆ. ಚಾರ್ಮಾಡಿ ಘಾಟಿ ಉಜಿರೆ ಮತ್ತು ಕೊಟ್ಟಿಗೆಹಾರ ಮೂಡಿಗೆರೆ ಸಂಪರ್ಕಿಸ್ತದೆ. ಒಂದು ಅದ್ಭುತ ಘಾಟಿ. ಶಿರಾಡಿಗೆ ಹೋಲಿಸಿದ್ರೆ ಇದರಲ್ಲಿ ಸ್ವಲ್ಪ ಬೆಂಡ್ಗಳು ಜಾಸ್ತಿ. ಚಾರ್ಮಾಡಿ ಚೆಕ್ ಪೋಸ್ಟ್ ಒಂದು ಅದ್ಭುತ ಘಾಟಿ ಮಾತ್ರ. ಚಾರ್ಮಾಡಿ ಘಾಟಿ ಪ್ರವೇಶ ಆಯಿತು. ಧರ್ಮಸ್ಥಳ ಕಡೆ ಮಳೆ ಜಾಸ್ತಿ ಇತ್ತು. ಸ್ವಲ್ಪ ಮನೆಯಿಂದ ಹೊರಡುವಾಗಷ್ಟು ಮಳೆಯೇ ಇರಲಿಲ್ಲ. ಆದರೆ ಬೀಚ್ ರೋಡು, ಒಗ್ಗ, ಮುಂಜಾಲ್ಪೇಟೆ ಪ್ರವೇಶ ಮಾಡ್ತಿದ್ದಾಗೆ ಮಳೆ ಜಾಸ್ತಿ ಗೊತ್ತಿಲ್ಲ. ಇದು ಅದ್ಭುತ. ಮಂಜು ಮುಸುಕಿನ ಮುಂದೆ ಬನ್ನಿ ಹೋಗುವ. ಮಳೆ ಇಲ್ವಾ ಅಂತ ರೋಡ್ಗಳೆಲ್ಲ ಒಣಗಿದೆ. ಇಂದಿನ ಸವಾರಿಯು ರಮಣೀಯ ಸೌಂದರ್ಯ, ಅಂಕುಡೊಂಕಾದ ಪರ್ವತ ರಸ್ತೆಗಳು ಮತ್ತು ಏಕಾಂಗಿ ಪ್ರಯಾಣದ ಆನಂದದ ಬಗ್ಗೆ. ನಾನು ಕಾಸರಗೋಡಿನಿಂದ ಬೆಂಗಳೂರಿಗೆ ಸವಾರಿ ಚಾರ್ಮಾಡಿ ಘಾಟ್ ಮೂಲಕ ಉಸಿರು ಕಟ್ಟುವ ಮಾರ್ಗವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಕಾಸರಗೋಡಿನ ಶಾಂತ ಕರಾವಳಿ ಕಂಪನಗಳಿಂದ ಪ್ರಾರಂಭಿಸಿ ಪ್ರಯಾಣವು ನಿಧಾನವಾಗಿ ಮರಗಳ ಸಾಲು ರಸ್ತೆಗಳು ಮತ್ತು ಸಮುದ್ರದ ತಂಗಾಳಿಯಿಂದ ಪಶ್ಚಿಮ ಘಟ್ಟಗಳ ಮಂಜಿನ ಬೆಟ್ಟಗಳು ಮತ್ತು ದಟ್ಟವಾದ ಕಾಡುಗಳಿಗೆ ಪರಿವರ್ತನೆಗೊಳ್ಳುತ್ತದೆ. ಚಾರ್ಮಾಡಿ ಘಾಟ್ ಮೂಲಕ ಸವಾರಿ ಮಾಂತ್ರಿಕಕ್ಕಿಂತ ಕಡಿಮೆ ಇಲ್ಲ. ತೀಕ್ಷ್ಣವಾದ ವಕ್ರಾಕೃತಿಗಳು, ಎತ್ತರದ ಮರಗಳು, ಹರಿಯುವ ಜಲಪಾತಗಳು ಮತ್ತು ಬಹುತೇಕ ಪ್ರತಿಯೊಂದು ಮೂಲೆಯ ಸುತ್ತಲೂ ವಿಹಂಗಮ ಕಣಿವೆಯ ನೋಟಗಳೊಂದಿಗೆ ಇದು ನಿಮ್ಮ ಗಮನವನ್ನು ಬಯಸುವ ಮತ್ತು ಕಚ್ಚಾ ನೈಸರ್ಗಿಕ ಸೌಂದರ್ಯವನ್ನು ನಿಮಗೆ ನೀಡುವ ಒಂದು ವಿಸ್ತಾರವಾಗಿದೆ. ನಾನು ಬೆಟ್ಟಗಳಿಗೆ ಏರಿದಾಗ ತಾಪಮಾನ ಕಡಿಮೆಯಾಗುತ್ತದೆ, ರಸ್ತೆಗಳು ತಿರುಚಲ್ಪಡುತ್ತವೆ ಮತ್ತು ಪ್ರತಿ ತಿರುವು ನೇರವಾಗಿ ಎಳೆಯಲ್ಪಟ್ಟಂತೆ ಭಾಸವಾಗುತ್ತದೆ. ಬೇಲೂರು 63, ಮೂಡಿಗೆರೆ 25. ಅಲ್ಲಿಂದ ಸವಾರಿ ಆಕರ್ಷಕ ಸಣ್ಣ ಪಟ್ಟಣಗಳು ಮತ್ತು ಹಚ್ಚ ಹಸಿರಿನ ಗ್ರಾಮಾಂತರದ ಮೂಲಕ ಮುಂದುವರಿಯುತ್ತದೆ ಮತ್ತು ಅಂತಿಮವಾಗಿ ನನ್ನನ್ನು ಬೆಂಗಳೂರಿನ ನಗರದ ಜೈಂಕಾರಗಳಿಗೆ ಕರೆದೊಯ್ಯುತ್ತದೆ. ನೀವು ಸಹಸವಾರರಾಗಿರಲಿ, ಪ್ರಯಾಣ ಪ್ರಿಯರಾಗಲಿ ಅಥವಾ ರಸ್ತೆಯ ಶಾಂತಿಯುತ ಲಯವನ್ನು ಆನಂದಿಸುವ ಯಾರಿಗಾದರೂ ಈ ಪ್ರಯಾಣವು ಎಲ್ಲರಿಗೂ ಏನನ್ನಾದರೂ ಹೊಂದಿದೆ. ಹಾಗಾದರೆ ಆರಾಮವಾಗಿ ಕುಳಿತುಕೊಳ್ಳಿ, ಸವಾರಿಯನ್ನು ಆನಂದಿಸಿ ಮತ್ತು ಅದ್ಭುತ ಮಾರ್ಗವನ್ನು ಅನ್ವೇಷಿಸೋಣ. ಮಳೆಯು ಕೆಲವು ಭಾಗಗಳಲ್ಲಿ ನನ್ನೊಂದಿಗೆ ಸೇರಿಕೊಂಡಿತು. ವಿಶೇಷವಾಗಿ ಘಾಟ್ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಸವಾರಿ ಮಾಡುವಾಗ ಲಘುವಾದ ತುಂತುರು ಮಳೆ, ಮಂಜಿನ ತೇವೆಗಳು ಮತ್ತು ಒದ್ದೆಯಾದ ರಸ್ತೆಗಳು ಇಡೀ ಅನುಭವಕ್ಕೆ ಹೊಸ ಕಚ್ಚಾ ವಾತಾವರಣವನ್ನು ಸೇರಿಸಿದವು. ಕೆಲವೊಮ್ಮೆ ಸವಾಲಿನದ್ದಾಗಿದ್ದರೂ ನಂಬಲಾಗದಷ್ಟು ಪ್ರತಿಫಲದಾಯಕವಾಗಿತ್ತು.
ಮಳೆಯಿಂದ ನೆನೆದ ವಕ್ರರೇಖೆಗಳ ಮೂಲಕ ಸವಾರಿ ಮಾಡುವುದು ಮೋಡಗಳ ಕೆಳಗೆ ನೇತಾಡುತ್ತಿತ್ತು. ರಸ್ತೆಯ ಪಕ್ಕದಲ್ಲಿ ಹರಿಯುವ ನೀರಿನ ಶಬ್ದವು ಪ್ರಯಾಣ ಚಲನಚಿತ್ರದಿಂದ ಹೊರಬಂದಂತೆ ಭಾಸವಾಯಿತು. ಕರಾವಳಿಯ ಶಾಂತತೆಯಿಂದ ಗುಡ್ಡಗಾಡುಗಳ ಚಳಿಯವರೆಗೆ ಮತ್ತು ಅಂತಿಮವಾಗಿ ಬೆಂಗಳೂರಿನ ಗದ್ದಲದ ಶಕ್ತಿಯವರೆಗೆ ಈ ಏಕವ್ಯಕ್ತಿ ಸವಾರಿಯು ಪ್ರಯಾಣ, ಮಳೆ ಮತ್ತು ಎಲ್ಲವನ್ನು ಅಳವಡಿಸಿಕೊಳ್ಳುವುದರ ಬಗ್ಗೆ. ಚಾರ್ಮಾಡಿ ಘಾಟ್ ಸವಾರಿ ಮಾಡುತ್ತಿದ್ದಂತೆ ಭೂದೃಶ್ಯವು ನಿಜವಾಗಿಯೂ ಅವಾಸ್ತವಿಕವಾದದ್ದಕ್ಕೆ ರೂಪಾಂತರಗೊಂಡಿತ್ತು. ರಸ್ತೆ ಕಿರಿದಾಯಿತು, ಗಾಳಿಯು ತಂಪಾಯಿತು ಮತ್ತು ನನ್ನ ಸುತ್ತಮುತ್ತಲಿನ ಪರ್ವತಗಳು ದಟ್ಟವಾದ ತೇಲುತ್ತಿರುವ ಮಂಜಿನ ಹಿಂದೆ ಕಣ್ಮರೆಯಾಗಲು ಪ್ರಾರಂಭಿಸಿದವು. ಮೋಡಗಳ ಮೂಲಕ ಸವಾರಿ ಮಾಡುವಂತೆ ಭಾಸವಾಯಿತು. ಮಂಜಿನಿಂದ ಆವೃತವಾದ ಬೆಟ್ಟಗಳು ಎರಡೂ ಬದಿಗಳಲ್ಲಿ ನಾಟಕೀಯವಾಗಿ ಏರಿದವು. ಅವುಗಳ ಇಳಿಜಾರುಗಳ ದಟ್ಟವಾದ ಕಾಡುಗಳಿಂದ ಆವೃತವಾಗಿದ್ದವು. ಅವು ಮಂಜು ಗಾಳಿಯೊಂದಿಗೆ ಚಲಿಸುತ್ತಿದ್ದಂತೆ ಒಳಗೆ ಮತ್ತು ಹೊರಗೆ ಮರೆಯಾಗುತ್ತಿದ್ದವು. ಕೆಲವೊಮ್ಮೆ ಗೋಚರತೆಯು ಕೆಲವೇ ಮೀಟರ್ಗಳಿಗೆ ಇಳಿಯಿತು. ಪ್ರತಿ ತಿರುವು ಶಾಂತವಾದ ರೋಮಾಂಚನವನ್ನುಂಟು ಮಾಡಿತು. ಚಾರ್ಮಾಡಿ ಕೇವಲ ಪರ್ವತದ ಹಾದಿಯಲ್ಲ, ಮಂಜು ಮತ್ತು ಮಳೆಯಲ್ಲಿ ಅದು ಗುಪ್ತ ಪ್ರಪಂಚದಂತೆ ಭಾಸವಾಗುತ್ತದೆ. ಪ್ರತಿ ತಿರುವು ಹೊಸ ಮನಸ್ಥಿತಿ, ಹೊಸ ವಿನ್ಯಾಸ ಮತ್ತು ಪ್ರಕೃತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಬಹಿರಂಗಪಡಿಸುತ್ತದೆ. ಅದರ ಮೂಲಕ ಸವಾರಿ ಮಾಡುವುದು ಕೇವಲ ರಮಣೀಯವಾಗಿರಲಿಲ್ಲ, ಅದು ಆಧ್ಯಾತ್ಮಿಕವಾಗಿತ್ತು. ಚಾರ್ಮಾಡಿಯ ಮಂಜಿನ ಪರ್ವತಗಳ ಮೂಲಕ ಇಳಿದ ನಂತರ ನಾನು ಕೊಟ್ಟಿಗೆಹಾರ ಎಂಬ ವಿಲಕ್ಷಣ ಪಟ್ಟಣದ ಕಡೆಗೆ ಹೋದೆ. ಸ್ವಲ್ಪ ವಿರಾಮ ತೆಗೆದುಕೊಂಡು ನಿಜವಾದ ನೀರು ದೋಸೆಯ ಅನುಭವವನ್ನು ಆನಂದಿಸಲು ಇದು ಸೂಕ್ತ ಸ್ಥಳವಾಗಿತ್ತು. ಮೃದು, ತೆಳ್ಳಗಿನ ಮತ್ತು ರುಚಿಕರವಾದ ಉಳಿದ ಸವಾರರಿಗೆ ನನಗೆ ಬೇಕಾಗುತ್ತಿದ್ದುದನ್ನು ಉಲ್ಲಾಸ ಮತ್ತು ಇಂಧನದಿಂದ ನಾನು ಮೂಡಿಗೆರೆಯ ಮೂಲಕ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ಈ ಪ್ರದೇಶವು ಪ್ರಸಿದ್ಧವಾಗಿರುವ ಶಾಂತ ಗ್ರಾಮಾಂತರ ಮತ್ತು ಹಚ್ಚ ಹಸಿರಿನಲ್ಲಿ ಮುಳುಗಿದೆ. ನಾನು ಪರಿಚಿತ ಬೆಂಗಳೂರು ಮಂಗಳೂರು ಹೆದ್ದಾರಿಗೆ ಸರಾಗವಾಗಿ ಸಂಪರ್ಕ ಸಾಧಿಸಿದೆ. ತಲುಪುವ ಕೊನೆಯ ಭಾಗವನ್ನು ಆವರಿಸಲು ಸಿದ್ಧವಾಗಿದೆ. ಶಾಂತ ಬೆಟ್ಟಗಳು ಮತ್ತು ಜನನಿಬಿಡ ಹೆದ್ದಾರಿಯ ನಡುವಿನ ವ್ಯತ್ಯಾಸವು ಪ್ರಕೃತಿ, ಉತ್ತಮ ಆಹಾರ ಮತ್ತು ತೆರೆದ ರಸ್ತೆಗಳಿಂದ ತುಂಬಿದ ಅದ್ಭುತ ಸವಾರಿಯ ಅಂತ್ಯವನ್ನು ಗುರುತಿಸಿತು.
ನೆಲಮಂಗಲ ಹೋಗಲಿಲ್ಲ, ತಾಳೆಕೆರೆ ಹ್ಯಾಂಡ್ ಪೋಸ್ಟ್ ಹೇಳುವಲ್ಲಿ ಬಲಕ್ಕೆ ತಗೊಂಡೆ. ಇದು ಮಾಗಡಿಯಿಂದ ಕೆಂಗೇರಿ ಸಂಪರ್ಕ ಆಗುತ್ತೆ. ನೆಲಮಂಗಲಕ್ಕೆ ಇನ್ನೊಂದು 35-40 ಕಿಲೋಮೀಟರ್ ಇದೆ ಇಲ್ಲಿಂದ. ಈ ನಿಶ್ಶಬ್ದ ಮಾರ್ಗವು ಜನದಟ್ಟಣೆಯ ಹೆದ್ದಾರಿಗಳಿಂದ ದೂರವಾಗಿ ಸವಾರಿಗೆ ಹೆಚ್ಚು ಶಾಂತ ವಾತಾವರಣವನ್ನು ನೀಡಿತು. ಮಾಗಡಿಯಿಂದ ನಾನು ಕೆಂಗೇರಿಗೆ ಸಂಪರ್ಕ ಸಾಧಿಸಿದೆ. ಅದು ಅಂತಿಮವಾಗಿ ನನ್ನನ್ನು ಬೆಂಗಳೂರಿನ ಕಡೆಗೆ ಕರೆದೊಯ್ಯಿತು. ಈ ಪರ್ಯಾಯ ಮಾರ್ಗವು ಸಣ್ಣ ಪಟ್ಟಣ ರಸ್ತೆಗಳು ಮತ್ತು ತೆರೆದ ಪ್ರದೇಶಗಳ ಉತ್ತಮ ಮಿಶ್ರಣವನ್ನು ಸೇರಿಸಿತು. ಇದು ಸವಾರಿಯನ್ನು ಇನ್ನಷ್ಟು ಆನಂದದಾಯಕ ಮತ್ತು ರಮಣೀಯವಾಗಿಸಿತು.